ಮುಖ್ಯಮಂತ್ರಿಗಳು ಒಂದು ಕಡೆಗೆ ಅವರ ಪರವಾಗಿ ನಿಂತ್ಕೊಂಡು ಸಚಿವರೆಲ್ಲ ಮಾತನಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅವರ ಫೈಟ್ ಮಾತ್ರ ನಿಲ್ತಾ ಇಲ್ಲ. ಏಕವಚನ ಪ್ರಯೋಗ ಮತ್ತೆ ಈಗ ಕುಮಾರಸ್ವಾಮಿ ಅವರ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮುಗಿಬಿದ್ದಿದ್ದಾರೆ. ಯಾವ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ ಅಂದ್ರೆ ಕೇಳಿಸಿಕೊಳ್ಳಿ. 4 ಜನ ಮಾಜಿ ಮಂತ್ರಿಗಳು, ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ಮೇಲೆ ತನಿಖೆಯನ್ನ ಮಾಡಿ ದೀರ್ಘವಾದಂತ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು? ಲೋಕಾಯುಕ್ತವರು. ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು. ಅದನ್ನ ಏನು ನೀವು ಶೋಭಾ ಅಂತೀನಿ, ಯಾರು ಜೊಲ್ಲೆಯವರು, ನಿರಾಣಿ, ಇವರು ಜನಾರ್ದನ್ ರೆಡ್ಡಿ, ಮತ್ತೆ ಜನತಾದಳದ ಅಗ್ರಗಣ್ಯ ನಾಯಕ ನವರಂಗಿ ನಕಲಿ ಸ್ವಾಮಿ. ಯಾವ ನವರಂಗಿ ನಕಲಿ ಸ್ವಾಮಿ? ಬರೀ ಬುರುಡೆ ಬಿಟ್ಕೊಂಡು ಅವನ ಮೇಲೆ, ಆ ನವರಂಗಿ ನಕಲಿ ಸ್ವಾಮಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ಹಿಂಗ್ ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕಾಯುಕ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ, ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ? ಅದು ಬಿಟ್ಟು ಒಂದೇ ದಿನದಲ್ಲಿ ಅಬ್ರಾಮ್ ಅರ್ಜಿ ಕೊಟ್ಟ, ಸಾಯಂಕಾಲ ಮಧ್ಯಾಹ್ನ ಇನ್ನ ನೋಡ್ಲೇ ಇಲ್ಲ ನೀವು. ನಾವು ರಿಪ್ಲೈ ಕೊಟ್ಟಿದ್ದೀವಿ, ಅದು ಓದಲಿಲ್ಲ ನೀವು. ತಕ್ಷಣ ನೀವು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದೀರಿ. ಇಬ್ಬರದ್ದು ಯಾವತ್ತೂ ನಿಲ್ತಾ ಇಲ್ಲ. ಈಗ ಅದು ಏಕವಚನದಲ್ಲೇನೆ ಪ್ರಯೋಗಗಳಾಗ್ತಾ ಇದೆ. ಆ ಕಡೆಗೆ ಅವ್ರು ಇನ್ನೊಂದೇನು ಹೇಳ್ತಾರೆ, CD ಅಂತ ಕರೀತಾರೆ, ಇವರು ಈ ಕಡೆಗೆ ನವರಂಗಿ ಅಂತ ಕರೀತಾರೆ. ಇಬ್ಬರದ್ದು ಏಕವಚನದಲ್ಲಿ ಸಂಘರ್ಷ ಇದೆ. ಅದು ಸಮುದಾಯದಲ್ಲಿ ನಾಯಕತ್ವದ ವಿಚಾರನೂ ಕೂಡ ಇದೆ. ಅದರ ಜೊತೆಗೆ ಆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನು ಹಿಡಿಯುವಂಥ ವಿಚಾರವೂ ಕೂಡ ಇದೆ. ಎಲ್ಲವೂ ಕೂಡ ನಡೀತಾ ಇದೆ. ಆ ಸಂಘರ್ಷ ಎಲ್ಲ ರೀತಿಯಲ್ಲಿದೆ. ಬಟ್ ಒಂದು ಲಿಮಿಟೇಷನನ್ನು ಮೀರಿ ಹೋಗ್ತಾ ಇದೆಯಾ ಅಂತ ಅನಿಸ್ಬಿಡ್ತಾ ಇದೆ. ಗೊತ್ತಿಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ಅವರವರು ಇಬ್ಬರೂ ಕೂಡ ನಾಯಕರೇ, ದೊಡ್ಡ ದೊಡ್ಡ ನಾಯಕರು, ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸುವಂಥ ನಾಯಕರು. ಆ ಸಮುದಾಯ ಹೇಗೆ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಈಗ.